ನಮಸ್ಕಾರ ರೀ. ಲ್ಯಾಂಡ್ ಆಫ್ ಐಸ್ ಆ್ಯಂಡ್ ಫೈರ್ ಅಂತಂದು ಕರೆಯೋ ಈ ದೇಶಕ್ಕೆ ನಾವು ಇವತ್ತು ಬಂದೀವಿ. ಇಲ್ಲಿ ನಾವು ಇವತ್ತು ಸ್ಪೆಸಿಫಿಕ್ಕಾಗಿ ಬ್ಲ್ಯಾಕ್ ಸ್ಯಾಂಡ್ ಬೀಚನ್ನು ನೋಡಕ್ಕೆ ಹೋಗೋಣಂತ್ರಿ. ಇದು ಬೀಚು ನೋಡ್ಲಿಕ್ಕೆ ಎಷ್ಟು ಚಂದ ಐತಿ, ಅಷ್ಟೇ ಡೇಂಜರಸ್ ಐತ್ರಿ. ನೀವಿಲ್ಲಿ ನೋಡ್ಲಿಕ್ಕತ್ತೀರಿ, ಇವು ಗ್ರೀನ್, ಯೆಲ್ಲೋ ಮತ್ತು ರೆಡ್ ಅಂತಂತಂದು ಇಲ್ಲೇ ಸಿಗ್ನಲ್ ಹಾಕಿಬಿಟ್ಟಿರ್ತಾರೆ. ನಾವು ಅದನ್ನು ನೋಡಿಕೊಂಡೇ ಅದರ ತಕ್ಕಂಗೆ ನಾವು ಅಲ್ಲಿ ಕೇರ್ಫುಲ್ಲಾಗಿರಬೇಕು. ಸಡನ್ನಾಗಿ ದೊಡ್ಡ ದೊಡ್ಡ ವೇವ್ಸ್ ಬಂದು ಜಕ್ಕೊಂಡು ಹೋಗ್ಬಿಡ್ತಾವ್ರಿ. ಅದು ಹೋತಂತಂದ್ರೆ ನಮಗಲ್ಲಿ ಕಾಲು ಸಿಗಂಗಿಲ್ಲ. ಫುಲ್ ಕರೆಂಟ್, ಓಷನ್ ಕರೆಂಟ್ ಇಷ್ಟು ಸ್ಟ್ರಾಂಗ್ ಇರ್ತೈತಿ, ಒಳಗೆ ಹೋಗ್ಬಿಡ್ತಾರೆ. ನೀರೊಂದು ಸಿಕ್ಕಾಪಟ್ಟೆ ತಂಪಿರ್ತಾವೆ ಮತ್ತು ಸ್ಟ್ರಾಂಗ್ ಓಷನ್ ಕರೆಂಟು ಒಳಗೆ ಜಕ್ಕೊಂತಿರ್ತೈತಿ. ಆಮೇಲೆ ದೊಡ್ಡ ದೊಡ್ಡ ವೇವ್ಸ್, ಇವೆಲ್ಲದ್ರದ್ದು ಕಾಂಬಿನೇಷನ್ ಇದನ್ನು ವೆರಿ ಡೇಂಜರಸ್ ಬೀಚ್ ಇನ್ ದ ವರ್ಲ್ಡ್ ಅಂತಂದು ಮಾಡ್ತೈತ್ರಿ. ಹಾಗಾಗಿ ನಮ್ಮ ಕೇರ್ಫುಲ್ನಾಗ ನಾವು ಇರಬೇಕು ಎಲ್ಲೇ ಹೋದ್ರೂ. ಆಮೇಲೆ ಇದು ಯಾಕೆ ಇಲ್ಲಿ ಬ್ಲ್ಯಾಕ್ ಐತಿ ಸ್ಯಾಂಡ್ ಅಂತಂತಂದ್ರೆ, ಇಲ್ಲಿ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಎಲ್ಲ ಭಾಳ ಆಗ್ತಾವ್ರಿ ಐಸ್ಲ್ಯಾಂಡ್ನಾಗ. ಈಗ ಎಷ್ಟೋ ವರ್ಷದ ಹಿಂದೆ ವೋಲ್ಕ್ಯಾನೋ ಆದಮೇಲೆ ಅದು ಲಾವಾ ಏನು ಆರಿರ್ತೈತಲ್ಲ, ಈ ಸಮುದ್ರದ ವೇವ್ಸು ಅದಕ್ಕೆ ಬಡಿದು ಆ ಕಲ್ಲು ಸಣ್ಣಗೆ ಪುಡಿಯಾಗಿ ಉಸುಕಾಗಿ ಬಿದ್ದೈತ್ರಿ. ಹಾಗಾಗಿ ಇದಕ್ಕೆ ಹೆಸರು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತಂತಂದು ಬರ್ತದೆ. ಇವು ವೇವ್ಸ್ ಏನು ನೋಡ್ಲಿಕ್ಕತ್ತೀರಲ್ಲ ನೀವು, ಇವು ಜಾಸ್ತಿ ಅಂತಂದ್ರೆ ಸ್ಟ್ರಾಂಗಾಗಿ ಇರೋದ್ರಿಂದ ವಾಪಸ್ಸು ಉಸುಕನ್ನು ಹೊಳಿ ಜಕ್ಕೊಂಡು ಹೋಗ್ತೈತ್ರಿ. ಇದು ಸಮ್ಮರ್ನಾಗ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಇರ್ತೈತಿ, ಬಟ್ ವಿಂಟರ್ನಾಗ ಭಾಳ ಜಾಸ್ತಿ ಆಗಿರ್ತೈತಿ ಇದ್ರದ್ದು ಆ್ಯಕ್ಟಿವಿಟಿ. ಹಾಗಾಗಿ ಶೀ ಶೋರ್ ಏನು ನೋಡ್ಲಿಕ್ಕತ್ತೀರಲ್ಲ ನೀವಿಲ್ಲಿ ನಡೆದಾಡೋಕ್ಕಾಗುವಂಥದ್ದು, ಅದು ಎಲ್ಲ ನೀರಾಗ ಹೋಗಿಬಿಟ್ಟಿರ್ತೈತಂತೆ. ಬಟ್ ಈ ವರ್ಷ ಭಾಳ ಹೋಗೈತಂತ್ರಿ ಅದು. ನಾವು ಹೋದ ವರ್ಷ ಆಗಸ್ಟ್ 2025ದಾಗ ಹೋಗಿದ್ವಿ. ಆವಾಗ ನಮಗಿದು ಒಂದು ಸ್ವಲ್ಪ ಇಲ್ಲಿ ನಡೆದಾಡ್ಲಿಕ್ಕೆ ಅದು ಸಿಕ್ಕಿತ್ತು. ಬಟ್ ಈಗ ನ್ಯೂಸ್ನಾಗ ಬಂದದ ಫೆಬ್ರವರಿ 2026ನಾಗ ಇಲ್ಲೆಲ್ಲ ನೀರು ಬಂದುಬಿಟ್ಟಾವಂತ, ಏನೂ ಶೋರ್ ಲೈನೇ ಉಳಿದಿಲ್ಲ ಅಂತಂತಂದು ನ್ಯೂಸ್ನಾಗ ಬಂದೈತಿ. ಇದು ಫೇಮಸ್ ಸ್ಪಾಟ್ ಇರೋದ್ರಿಂದ ದಿಲ್ವಾಲೆ ಅನ್ನೋದು ಒಂದು ಪಿಕ್ಚರ್ನಾಗೂ ಬಂದಿತ್ತು ರೀ. ಇದು ಎಷ್ಟು ಚಂದ ಇದ್ದಿದ್ದಕ್ಕೆ ಈಗ ಇಲ್ಲೆಲ್ಲ ಮಂದಿ ಎಲ್ಲೆಲ್ಲ ನೋಡಕತ್ತಿರಲ್ಲ, ಅದು ಈಗೆಲ್ಲ ನೀರು ಬಂದು ಏನೂ ನಡೆದಾಡೋಕ್ಕಾಗ್ಲಾರ್ದಂಗೆ ಆಗ್ಬಿಟ್ಟಾವಂತ. ಇಲ್ಲೆಲ್ಲ ಕಾಲಮ್ಸ್ ಮೇಲೆ ಅದು ಕುಂತು ನಾವು ಫೋಟೋ ತೊಗೊಂಡಿದ್ವಿ ಹೋದ ವರ್ಷ ಹೋದಾಗ. ಈ ಸದ ಅಲ್ಲಿ ತನಕ ನೀರು ಬಂದುಬಿಟ್ಟಾವಂತ್ರಿ. ಸೊ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ಬೀಚೇ ಬಂದ್ ಮಾಡಿಬಿಟ್ಟಾರ. ಬೀಚ್ ಅಲ್ಲಿ ಒಳಗೆ ಹೋಗಲಿಕ್ಕೆ ಯಾರನ್ನೂ ಬಿಡಾಕತ್ತಿಲ್ಲ. ಇವಿಲ್ಲಿ ಪಕ್ಷಿಗಳು ಏನು ನೋಡ್ಲಿಕ್ಕತ್ತೀರಿ, ಅವಕ್ಕೆ ಪಫಿನ್ಸ್ ಅಂತಾರೆ. ಅವು ಸಮ್ಮರ್ ಟೈಮ್ನಾಗ ಬರ್ತಾವೆ ಐಸ್ಲ್ಯಾಂಡ್ನಾಗ. ನೀವು ಏನಾರ ಈ ವರ್ಷ ಐಸ್ಲ್ಯಾಂಡ್ ಹೋಗಬೇಕು ಅಂತಂದು ಪ್ಲ್ಯಾನ್ನಾಗಿತ್ತಂತಂದ್ರೆ ಈ ಬೀಚ್ ಅಂತೂ ಕ್ಲೋಸ್ ಆಗೈತಿ ಈ ಸದ್ಯಕ್ಕಂತೂ. ಸೊ ನೀವು ಅದನ್ನು ನೋಡಿಕೊಂಡು ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ಬೇರೆ ಬೀಚಸ್ಸು ಅದಾವು, ಬ್ಲ್ಯಾಕ್ ಸ್ಯಾಂಡ್ ಬೀಚೇ, ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಇದಿಲ್ಲಿ ಹೆಂಗಾಗೈತಿ ನೋಡ್ರಿ, ಎಲ್ಲ ನೀರು ಬಂದಾವಿಲ್ಲಿ. ಸೊ ಎಲ್ಲ ಕ್ಲೋಸ್ ಆಗಿಬಿಟ್ಟೈತಿ, ಅಡ್ಡಾಡೋಕ್ಕೆ ಬರಲಾರ್ದಂಗೆ. ನೋಡ್ರಿ, ಪ್ರಕೃತಿ ಮುಂದೆ ನಮ್ಮದೇನೂ ನಡೆಯಂಗಿಲ್ಲ. ಆಮೇಲೆ ಅಂತಂತಂದು ಹೋಗೋರು ಬಿಟ್ಟವ್ರು ಹೋಗಿ ಬರ್ರಿ ಜಲ್ದಿ. ಏನೂ ಮುಂದೆ ಹಾಕ್ಕೊಂತ ಹೋಗ್ಬೇಡ್ರಿ. ಆ್ಯಂಡ್ ಏನು ಪರ್ಮನೆಂಟ್ ಇಲ್ಲ ಅಷ್ಟು ಅನ್ಕೊಂತ ನೋಡ್ರಿ. ಇದು ಹೋಗಿ ಬಂದವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಅವರೆಲ್ಲೆಲ್ಲ ಅಡ್ಡಾಡಿದ್ರೆ ಈಗ ಅಲ್ಲೇನೂ ಇಲ್ಲ ಹಾಗೆಲ್ಲ ಅನ್ನಿಸ್ತೈತಿ. ಕ್ಲೈಮೇಟ್ ಚೇಂಜ್ ಅಂತೂ ಖರೆ ಐತಿ. ಅದರಿಂದ ಏನೇನು ಡಿಫ್ರೆನ್ಸ್ ಆಗ್ಲಿಕ್ಕತ್ತಾವು, ಏನೇನು ಚೇಂಜ್ ಆಗ್ಲಿಕ್ಕತ್ತಾವ ಅಂತಂದು ನಾವು ನೋಡ್ಲಿಕ್ಕತ್ತೀವಿ. ಸೊ ನಾವು ನಮ್ಮ ನೇಚರನ್ನು, ನಮ್ಮ ವಾತಾವರಣನ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಡಿಫ್ರೆನ್ಸ್ ನೋಡ್ರಿ. ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿರೋಣ.